ಒಬೆಸಿಟಿ ಮತ್ತೆ ಟ್ರೀಟ್ಮೆಂಟ್ ಬಗ್ಗೆ ನಾನು ನಿಮಗೆಲ್ಲ ಹೇಳಿದ್ದೆ. ಅದ್ರಲ್ಲಿ ಸ್ವಾಲೋಬಲ್ ಬಲೂನ್ ಅಥವಾ ಎಂಡೋಸ್ಕೋಪಿಕ್ ಬಲೂನ್ ಎರಡು ಹೇಳ್ಬೋದು ನಾವು. ಈ ಎರಡು ಈಗ ಒಂದು ಹೊಸ ಅನ್ವೇಷಣೆ ವೇಟ್ ಲಾಸ್ ಅಲ್ಲಿ. ಸೊ ತುಂಬಾ ಜನ ಕೇಳ್ತಾರೆ, ನಾನು ಬಲೂನ್ ಹಾಕೊಂಡ್ರೆ ವೇಟ್ ಕಡಿಮೆ ಆಗುತ್ತಾ, ಏನು ಸೈಡ್ ಎಫೆಕ್ಟ್ ಇಲ್ವಾ ಎಲ್ಲ ಕೇಳ್ತಾರೆ. ಈ ಬಲೂನ್ ಅನ್ನೋದು ಏನ್ ಮಾಡುತ್ತೆ, ಹೊಟ್ಟೆ ಒಳಗೆ ಹೋದ್ಮೇಲೆ ನಿಮ್ಮ ಹೊಟ್ಟೆ ಭಾಗನ ಬಲೂನ್ ಇನ್ಫ್ಲೇಟ್ ಮಾಡಿ ಹೊಟ್ಟೆಲಿ ಕೂರಿಸ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಇಟ್ ಆಕ್ಯುಪೈಸ್ ಮೆಜಾರಿಟಿ ಆಫ್ ಸ್ಟಮಕ್ ಪೋರ್ಷನ್. ನಿಮಗೆ ಸ್ವಲ್ಪ ತಿಂದ ತಕ್ಷಣ ಸಾಕಪ್ಪ ಅನ್ಸ್ಬಿಡುತ್ತೆ, ಅಂದ್ರೆ ಅರ್ಲಿ ಸಟೈಟಿ. ಇದು ಇಂಟರ್ನ್ ಲೀಡ್ಸ್ ಟು ವೇಟ್ ಲಾಸ್. ಇದರಲ್ಲಿ ಎಫೆಕ್ಟಿವ್ ವೇಟ್ ಲಾಸ್ ಅಂದ್ರೆ 100ರಲ್ಲಿ ಒಂದು 10ರಿಂದ 15 kg ಕಳ್ಕೊಂಬೋದು. ಅಂದ್ರೆ ಎಫೆಕ್ಟಿವ್ ವೇಟ್ ಲಾಸ್ ಆಫ್ 10 to 15%. ನೀವು ಈಗ ಒಂದು ಮದುವೆಗೆ ರೆಡಿ ಆಗ್ತಿರ್ತೀರಾ, ಏನೋ ಒಂದು ಈವೆಂಟ್ ನಾನು ಪ್ರೆಸೆಂಟ್ ಮಾಡ್ಕೊಬೇಕು, ನಾನು ಐ ಶುಡ್ ಗೆಟ್ ರೆಡಿ ಫಾರ್ ದಿಸ್, ಐ ಶುಡ್ ಲೂಸ್ ಸಮ್ 10% ಆಫ್ ಮೈ ವೇಟ್ ಲಾಸ್ ಅನ್ನೋರಿಗೆ ಇದು ಎಫೆಕ್ಟಿವ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಈಗ ನೀವು ಒಂದು 150-200 kg ಇದ್ದವರಿಗೆ, ಸೊ ಇಂಥವ್ರಲ್ಲಿ ಈ 10 to 15% ವಿಲ್ ನಾಟ್ ಹೆಲ್ಪ್. ಸೊ ಈಗ ಓವರ್ ವೇಟ್, ಗ್ರೇಡ್ 1 ಒಬೆಸಿಟಿ ಇರ್ತಾರಲ್ಲ ಅಂತವ್ರಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೂ ಇದ್ರದ್ದು ಸೈಡ್ ಎಫೆಕ್ಟ್ ಅಂದ್ರೆ ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ಒಂಥರ ಹೊಟ್ಟೆ ಒಂಥರ ಉಬ್ರ ಅನ್ಸುತ್ತೆ, ಏನೋ ಒಂಥರ ಫಾರಿನ್ ಬಾಡಿ ಸೆನ್ಸೇಷನ್ ಅನ್ಸುತ್ತೆ, ಕೆಲವರು ವಾಮಿಟ್ ಮಾಡ್ತಾರೆ, ತುಂಬಾ ರೆಚ್ಚಿಂಗ್ ಮಾಡ್ತಾರೆ. ದಯವಿಟ್ಟು ಮಾಹಿತಿನ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.